ಕನ್ನಡ ಸಿನಿಮಾರಂಗದಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡು ಕನ್ನಡದಲ್ಲೇ ಸೀಮಿತವಾಗಿದ್ದಂಥ ನಟ ಇದೀಗ ಅಪಘಾತಕ್ಕೆ ಗೀಡಾಗಿ ಕೊನೆಯುಸಿರೆಳೆದಿದ್ದಾರೆ. ಮತ್ತು ಉದಯ ಮ್ಯೂಸಿಕ್‌ನಲ್ಲಿ ಕೂಡ ಆ್ಯಂಕರ್ ಆಗಿ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದಂಥ ಕಲಾವಿದ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು. ಮತ್ತು ಬೆಂಗಳೂರು 56 ಎಂಬ ಸಿನಿಮಾದಲ್ಲಿ ಕೂಡ ಇವರು ಅಭಿನಯಿಸಿ ಒಳ್ಳೆಯ ಹೆಸರು ಕೂಡ ಮಾಡಿದಂಥ ಅದ್ಭುತವಾದಂಥ ನಟ ಮತ್ತು ಕನ್ನಡದ ಮೇಲೆ ಸಾಕಷ್ಟು ಹಿಡಿತ ಬಂದಂಥ ನಟ ಇದೀಗ ಕೊನೆಯುಸಿರೆಳೆದಿದ್ದಾರೆ. ಅವರು ಬೇರೆ ಯಾರಲ್ಲ, ಚಂದನ್ ಅವರು ಉದಯ ಮ್ಯೂಸಿಕ್‌ನಲ್ಲಿ ಸುಮಾರು 10 ವರ್ಷಗಳ ಕಾಲ ಆ್ಯಂಕರ್ ಆಗಿ ಕನ್ನಡದ ಮೇಲೆ ಸಾಕಷ್ಟು ಅಭಿಮಾನ ಮತ್ತು ಪ್ರೀತಿಯನ್ನು ಹೊಂದಿದ್ದರು. ಇನ್ನು ದಾವಣಗೆರೆಗೆ ಹೋಗುವಂಥ ಸಂದರ್ಭದಲ್ಲಿ ಲಾರಿಗೆ ಹಿಂಬಾಗಿನಿಂದ ಹೊಡೆದಂಥ ಪರಿಣಾಮವಾಗಿ ಸ್ಥಳದಲ್ಲಿ ಇವರು ಮತ್ತು ಇವರ ಸ್ನೇಹಿತರು ಸೇರಿ ಮೂವರು ಕೂಡ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಈ ವಿಚಾರ ತಿಳಿದಂಥ ಪತ್ನಿಯೂ ಕೂಡ ತುಂಬಾ ಕಣ್ಣೀರು ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ತಮ್ಮ ಜೊತೆ ಇದ್ದಂಥ ಮಗುನೂ ಕೂಡ ಸಾಯಿಸಿ ತಾವು ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂಥ ದುರಂತ ಘಟನೆ ನಡೆದಿದೆ. ಚಂದನ್ ಅವರ ಜೀವನದಲ್ಲಿ ಇಷ್ಟ ದುರಂತ ಘಟನೆ ನಡೆಯುತ್ತಿದೆ ಯಾರೂ ಕೂಡ ಊಹಿಸಲು ಕೂಡ ಸಾಧ್ಯವಾಗಿರಲಿಲ್ಲ. ಇಡೀ ಕುಟುಂಬವೇ ಒಂದು ರೀತಿಯಲ್ಲಿ ಕಂಪ್ಲೀಟಾಗಿ ಇದಾಗೋಗಿದೆ ಅಂತಲೇ ಕೂಡ ತಪ್ಪಾಗಲಾರದು. ಈ ಚಂದನ್ ಅವರ ಪತ್ನಿಯೂ ಕೂಡ ದುಡುಕಿ ನಿರ್ಧಾರವನ್ನು ಮಾಡಿಬಿಟ್ರು ಅಂತ ಹೇಳ್ಬೋದು. ಸದ್ಯ ಚಂದನ್ ತೀರೋದಂಥ ಸುದ್ದಿಯನ್ನು ಕೇಳಿ ಇಂಥ ಕಠಿಣವಾದ ನಿರ್ಧಾರವನ್ನು ಮಾಡಿದ್ದಾರೆ ಅಂತ